ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಇವತ್ತು ಏನಪ್ಪ ಸಮಾಚಾರ ಅಂತ ಹೇಳಿದ್ರೆ, ರಂಜಿತ್ ಕಟ್ಟೆ ಶ್ರೀ ಚಾಮುಂಡೇಶ್ವರಿ ದೇವರ ಜಾತ್ರೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದನಗಳೆಲ್ಲ ರೋಡಲ್ಲೇ ಇರ್ತವೆ, ಭಾರಿ ಹುಷಾರಾಗಿರ್ಬೇಕು. ಅದು ಹೆಂಗೆ ಗೊತ್ತಾ, ಸಡನ್ನಾಗಿ ಒಂದೇ ಸತಿ ಬಂದುಬಿಡ್ತವೆ. ನಿಮಗೆ ಸ್ಪೀಡಾಗಿ ಹೋದ್ವಿ, ನಮ್ಗೆ ಆಚಾರ ಕೆಡ್ತು ಅಂದರೆ ಒಂದೇ ಸತಿ ಸೈಡಿಗೆ ಬಂದುಬಿಟ್ರೆ ಮುಗೀತು. ಬ್ರೇಕು ಆ ಮೂಮೆಂಟಿಗೆ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ನನಗೂ ರೋಡು ಮರ್ತೋಗಿದೆ ಹೆಂಗೆ ಹೋಗೋದು ಅಂತ. ಆ್ಯಕ್ಚುಲಿ ಇಲ್ಲೂ ಒಳಗೆ ಅನಿಸುತ್ತೆ. ಲೈಟಿಂಗ್ಸ್ ಹೆಂಗಿದೆ ಹಂಗೆ ಹೋದರೆ ಓಕೆ ಹೋಗಬಹುದು ಅಂತ ಅಂದ್ಕೋತೀನಿ. ಮರ್ತೋಗಿದೆ ಗುರು, ಸುಮಾರು ಟೈಮ್ ಆಗಿದೆ ಇಲ್ಲಿ ಬಂದು. ಏನು ಕಾಣಿಸ್ತಿದೆ ಮುಂದೆ ಇದೆ ದೇವಸ್ಥಾನ, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಬನ್ನಿ ಒಳಗಡೆ ತೋರಿಸ್ತೀನಿ. ಆಲ್ಮೋಸ್ಟ್ ಜನ ನಮ್ಮ ಬ್ರೋ ಇದ್ದರು, ಎಲ್ಲೋದ್ರು ಅಭಿ ಬ್ರೋ ಗೊತ್ತಿಲ್ಲ, ನೋಡೋಣ ಒಳಗಡೆ ಇರ್ಬೋದು. ಗಾಡಿ ಇಲ್ಲೇ ಹಾಕೋದು ಒಳ್ಳೇದು, ಮುಂದಕ್ಕೆ ಹೋಗೋದು ಬೇಡ. ಇಲ್ಲಿ ಯಾವ ದೇವರುಗಳ ಮಹಾಸಂಗಮವಾಗ್ತದೆ ಅಂತ ಹೇಳಿದ್ರೆ, ವಾಸವೆಯ ವನದುರ್ಗ ಪರಮೇಶ್ವರಿ, ಚೌರಡಿಯ ಚಂಡಿಕೇಶ್ವರಿ, ಹೊಸನಗರದ ಗಡಿದುರ್ಗಿ, ಹಾಗೂ ಹಿರೇಕೋಶಿಯ ದುರ್ಗಾದೇವಿ, ಹಾಗೂ ಅಂಜನಾಪುರದ ಗಡಿದುರ್ಗಿ, ಇಷ್ಟು 6 ದೇವತೆಗಳ ಮಹಾಸಂಗಮವಾಗ್ತಾ ಇದೆ.
ಸೌಂಡಲ್ಲಂತೂ ಏನು ಕೇಳಿಸ್ತಾ ಇಲ್ಲ ಗುರು, ಸಿಕ್ಕಾಬಟ್ಟೆ ಸೌಂಡು, ಕುಂಟ ಅಂತೂ ಸಿಕ್ಕಾಬಟ್ಟೆ ಇದೆ. ಆಲ್ಮೋಸ್ಟು ಸಿಕ್ಕಾಬಟ್ಟೆ ಸೌಂಡು. ಈ ಸೌಂಡಲ್ಲಿ ಆ್ಯಕ್ಚುಲಿ ನನ್ನ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ ಅಂತ ಅಂದ್ಕೋತೀನಿ ಆಲ್ಮೋಸ್ಟು. ಇನ್ನು ಇಲ್ಲಿಂದ ಬಂದು ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಗೆ ಇನ್ನು ಪಲ್ಲಕ್ಕಿಗಳೆಲ್ಲ ಪೂರ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದನೇ ಮತ್ತೆ ಇನ್ನೂ ಜಾಸ್ತಿ ಇನ್ನೂ ಜೋರಾಗೆ ಇರೋದು. ಈಗ ಜಸ್ಟು ದೇವಸ್ಥಾನ ಎಂಟ್ರೆನ್ಸಿಂದ ಈಗ ಹೊರಟಿರೋದು. ಬನ್ನಿ, ಇನ್ನೇನು ತಡ ಮಾಡೋದು ಬೇಡ, ರಾಮೇಶ್ವರ ದೇವಸ್ಥಾನ ಹತ್ರ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲೊಂದು ಪಲ್ಲಕ್ಕಿ ಇದೆ. ಈಗ ಎಲ್ಲ ಸೇರಿಬಿಟ್ಟು ರಾಮೇಶ್ವರ ದೇವಸ್ಥಾನ ಹತ್ರ ಹೋಗುತ್ತೆ. ಈಗ ರಾಮೇಶ್ವರ ದೇವಸ್ಥಾನ ಹತ್ರ ಹೋಗೋಣ. ಬಟ್ ಪಲ್ಲಕ್ಕಿ ಬರೋಕ್ಕಿಂತ ಮುಂಚೆ ಎಲ್ಲ ರಾಮೇಶ್ವರ ದೇವಸ್ಥಾನ ಹತ್ರ ಹೋಗಿ ನಾವು ವೆಯ್ಟ್ ಮಾಡೋಣ. ಅಲ್ಲಂತೂ ಸಿಕ್ಕಾಬಟ್ಟೆ ಸೌಂಡ್ ಗುರು, ಏನೂ ಕೇಳಿಸ್ತಾ ಇಲ್ಲ. ಫುಲ್ ಎಂಟ್ರೆನ್ಸು ಇದು, ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸು. ಈಗ ಇಲ್ಲಿಂದ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಿಮ್ಗೆ ಸಿಗೋಣ. ಇನ್ನೇನು ಪಲ್ಲಕ್ಕಿ ಇಲ್ಲಿಂದ ಅಲ್ಲಿ ಬರುತ್ತೆ. ಅಲ್ಲಿ ಬರೋಕ್ಕಿಂತ ಮುಂಚೆ ನಾನೇ ಅಲ್ಲಿ ಹೋಗಿದ್ರೆ ಬೆಟರು. ಬನ್ನಿ, ಇನ್ನೇನು ಹೋಗೋಣ. ಈಗ ಬನ್ನಿ ಗುರು, ರಾಮೇಶ್ವರ ದೇವಸ್ಥಾನಕ್ಕೆ. ಎಲ್ಲ ರೋಡಿಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆಲ್ಮೋಸ್ಟು. ಈಗ ಅವಾಗಿಂದ ಆಲ್ಮೋಸ್ಟ್ ಅಂತ ಹೇಳ್ಬಿಟ್ಟು ನಿಮ್ಗಳು ಜೀವನ್ನು ಹಿಂಡ್ತಾ ಇದ್ದೀನಿ, ನಿಮ್ಮ ಕಿವಿನೂ ಡಮರ್ ಮಾಡ್ತಾಯಿದ್ದೀನಿ. ಬನ್ನಿ ಗುರು, ಹೋಗೋಣ ಅಲ್ಲಿಗೆ. ಯಾವ ಡಬ್ಬ ನಮ್ಗೆ ಹೇಳ್ಕೊಟ್ನೋ ಏನೋ ಗೊತ್ತಿಲ್ಲ ಬ್ರೋ. ಆಲ್ಮೋಸ್ಟು ಅನ್ನೋದನ್ನ, ಯಾಕಂದರೆ ನನಗೆ ಜಾಸ್ತಿ ಇಂಗ್ಲೀಷೇ ಬರ್ತಾ ಇರಲಿಲ್ಲ. ಅದರಲ್ಲೂ ಈ ಬಡ್ಡಿ ಮಕ್ಕಳು ಯಾವನೋ ಬಂದು ನನಗೆ ಇಂಗ್ಲೀಷಲ್ಲಿ ಆಲ್ಮೋಸ್ಟು ಅನ್ನೋದು ಯಾವುದೋ ಕಿವಿಗೆ ತುಂಬಿಟ್ಟವನೆ. ಹಾಗಾಗಿ ಬರೀ ಅದೇ ಆಲ್ಮೋಸ್ಟ್ ಅಂತಲೇ ಕೂತ್ಕೊಂಡಿದ್ದೀನಿ. ನಾನು ಈಗ ಸದ್ಯಕ್ಕಿಲ್ಲ ಸೈಡ್ ಹಾಕೊಳ್ತೀನಿ. ಒಂದೆರಡು ಗಾಡಿ ಪಾಸಾಗಲಿ, ಪಲ್ಲಕ್ಕಿಗಳು ಒಂದೆರಡು ಪಲ್ಲಕ್ಕಿ ಪಾಸಾಗಲಿ, ಅದರ ನಂತರ ನಾನು ಮತ್ತೆ ಹೋಗ್ಬಿಟ್ಟು ರಾಮೇಶ್ವರ ದೇವಸ್ಥಾನ ಹತ್ರ ಹೋಗಿ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ.